ಅನ್ಕೊಂಡಂಗೆ ಈ ಜಗತ್ತಿನೊಳಗೆ ಏನೂ ಆಗೋದಿಲ್ಲ. ಜಗತ್ತು ಹೆಂಗೈತಿ ಹಂಗ ನಾವು ಹೊಂದ್ಕೊಳ್ಳೋದು ಕಲಿಬೇಕಿಲ್ಲ ಅಷ್ಟೆ. ನಾವು ಅನ್ಕೊಂಡಂಗೆ ಏನೂ ಆಗೋದಿಲ್ಲ, ಜಗತ್ತು ಹೆಂಗಿದೆಯೋ ಹಂಗ ಹೊಂದ್ಕೊಳ್ಳೋದು ಕಲಿಬೇಕು. ಮನುಷ್ಯ ರಾಮನ ಪಟ್ಟಾಭಿಷೇಕ ಮಾಡಬೇಕಂತ ವಸಿಷ್ಠ ಮಹರ್ಷಿಗಳ ಮಿತಿ ತೆಗೆದ್ರು. ವಸಿಷ್ಠ ಮಹರ್ಷಿಗಳ ಮಿತಿ ತೆಗೆದ್ರೆ ರಾಮನ ಪಟ್ಟಾಭಿಷೇಕದ ದಿನ ಫಿಕ್ಸ್ ಆಯ್ತು. ರಾಮನಿಗೂ ಅಯೋಧ್ಯದ ಪುರದ ಒಡೆಯಾಗಬೇಕಂತಿತ್ತು, ಪ್ರಜೆಗಳಿಗಿತ್ತು, ತಂದೆ ದಶರಥನಿಗಿತ್ತು, ಹೆಂಡತಿ ಸೀತೆಗಿತ್ತು. ಆದ್ರೆ ಅದೇ ದಿವಸ ರಾಮ ವನವಾಸಕ್ಕೆ ಹೋಗದು ಬಂತು. ರಾಮನ ಇಚ್ಛೆನೂ ಪೂರ್ಣ ಆಗ್ಲಿಲ್ಲ, ವಸಿಷ್ಠರ ಇಚ್ಛೆ ಪೂರ್ಣ ಆಗ್ಲಿಲ್ಲ, ಭರತನ ಇಚ್ಛೆ ಪೂರ್ಣ ಆಗ್ಲಿಲ್ಲ, ದಶರಥನ ಇಚ್ಛೆನೂ ಪೂರ್ಣ ಆಗ್ಲಿಲ್ಲ. ಕೊನೆಗೆ ಅಯೋಧ್ಯೆ ಆಳಿದ್ದ ರಾಮ ಅಲ್ಲ, ಸುಮ್ಮನೆ 2 ಕಟ್ಟಿಗೆಯ ಪಾದಕ್ಕೆ 12 ವರ್ಷ ಅಯೋಧ್ಯೆ ಆಳತ್ತಲ್ಲ. ಇದು ಜಗತ್ತು ನಾವು ಅನ್ಕೊಂಡೇವಿ. ಜಗತ್ತು ಹೆಂಗಿರ್ತೈತಿ ಹಂಗ ಹೊಂದ್ಕೊಳ್ಳುವುದನ್ನ ನಾವು ಕಲಿಬೇಕಷ್ಟೇ. ನಾವು ಅನ್ಕೊಂಡಂಗೆ ಏನೂ ಆಗೋದಿಲ್ಲ. ಅದಕ್ಕೆ ಜಗತ್ತು ಹೆಂಗಿರ್ತೈತಿ, ಅಕ್ಸೆಪ್ಟ್ ವಿತ್ ಸಿರೆನಿಟಿ. ಏನು ನಡೀತೈತಲ್ಲ ಅದನ್ನ ಹಂಗ ಹೊಂದ್ಕೊಳ್ಳೋದು ಕಲಿಬೇಕು ಮನುಷ್ಯ ಈ ಜಗತ್ತಿನಲ್ಲಿ. ಅದು ಜೀವನ. ಏನು ದೇವರೊಂದು ಜೀವನ ಕೊಟ್ಟನಲ್ಲ, ಚಂದ ಉಂಡ ತಿಂದು ಸಂತೋಷ ಪಟ್ಟು ಹೋಗ್ಬೇಕು ಮನುಷ್ಯ ಅಷ್ಟೇ. ಏನು ಹತ್ತ ಈಗ ನೋಡ್ ಮಠಕ್ಕೆ ಹೋದಾಗ ಯಾವರ ಬರ್ತಿರ್ತಾವ ಮಂದಿ ವಯಸ್ಸಾಗಿದ್ದು, ಬಂದವ್ರೆ ಕೈ ಹಿಡಿದು ಯಪ್ಪ ನನ್ ಕರ್ಕೊ ನೀನು ಒಟ್ಟ, ಕೈ ಹಿಡಿದ್ರೇನ ಯಪ್ಪ ನೀ ಕರ್ಕೊ ನನ್ಗೆ ಒಟ್ಟ ಅಂತಿರ್ತಾರ. ನಾ ಬಾಳ ಸಲ ಹೇಳ್ತಿರ್ತೀನಿ, ಇವ್ರೇನ್ ಈ ಮಂದಿ ಐತಲ್ಲ ಇವ್ರು ಬಹಳ ಡೇಂಜರ್ ಝೋನ್. ಇವ್ರು ಹೋಗೋವ್ರಲ್ಲಿ ಯಾರು ಕಳ್ಸೋರು ಏನು ಕರ್ಕೊಂಡ್ ಮ್ಯಾಲ ಹೋಗಿ ಏನ್ ಮಾಡಕ್ಕಿಲ್ಲಿ. ಇಲ್ಲೆಷ್ಟು ಚಂದ ದೇವ್ರು ಕೊಟ್ಟಾನ. ಅದಕ್ಕೆ ಇರ್ಬೇಕು ದೇವ್ರ ಏನು ಚಂದ ಕೊಟ್ಟಾನ. ಕಷ್ಟ ಸುಖ ಬರವಾಗ ಮನುಷ್ಯಾಗ ದುಃಖಗಳು ಬರಬೇಕು, ಕಷ್ಟಗಳು. ನಾವೇನ್ ಅಂತೀವಿ ದೇವರಿಗೆ ನಮ್ಮ ಪ್ರಾರ್ಥನಾ ಅಂದ್ರ ಒಟ್ಟ ನಮಗ್ ದುಃಖ ಬರಬಾರ್ದು ನೋಡಪ್ಪ, ಸುಖ ಇರ್ಬೇಕು ಯಾವಾಗ್ಲೂ. ಸುಖ ಅಂದ್ರೆ ಏನ್ ತಿಳ್ಕೊಂಡಿವಿ ನಾವು? ಸುಖ ಅಂದ್ರೆ ಒಟ್ಟು ಮನ್ಯಾಗ ಕುರ್ಚಿ ಮೇಲೆ ಸೋಫಾ ಸೆಟ್ ಮೇಲೆ ಕೂಡ್ಬೇಕು, ಟಿವಿ ಧಾರಾವಾಹಿ ಹಚ್ಬೇಕು, ಸುಸ್ಲಾ ಬಜಿ ತಿನ್ಕೋಂತ ಸುಮ್ಮ ಕುಂದಿರ್ಬೇಕು ಅಂದ್ರ ಆರಾಮ್. ಅಂದ್ರ ಸೋಫಾ ಸೆಟ್ ಮೇಲೆ ಇಷ್ಟ ಕುಂತ್ರ ಆರಾಮ್, ಈ ಕಡೆನೂ ಹೊಳ್ಳಂಗಿಲ್ಲ ಈ ಕಡೆನೂ ಹೊಳ್ಳಂಗಿಲ್ಲ. ಇಷ್ಟ ಕುಂತ್ರ ಆರಾಮ್ ಅಂದ್ರ ಮತ್ತ ಕುಣ್ಯಾಗ ಹೆಣನು ಈ ಕಡೆನೂ ಹೊಳ್ಳಲ್ಲ ಈ ಕಡೆನೂ ಹೊಳ್ಳಲ್ಲ, ಅವು ಆರಾಮ. ಅಂದ್ರ ಈ ಕಡೆನೂ ಹೊಳ್ಳೋದಿಲ್ಲ ಈ ಕಡೆನೂ ಹೊಳ್ಳೋದಿಲ್ಲ, ಇಷ್ಟ ಕುಂದ್ರ ಆರಾಮ್ ಅಂದ್ರ ಮನುಷ್ಯನಿಗೆ ಹೆಣ ಇದ್ದಂಗವ ಅಂತಷ್ಟೇ. ಯಾರ ಜೀವನದಲ್ಲಿ ಕಷ್ಟಗಳಿಲ್ಲ ದುಃಖವೇ ಇಲ್ಲ ಅವ ಹೆಣ ಇದ್ದಂಗಂತ. ಯಾರ ಜೀವನದಲ್ಲಿ ಕಷ್ಟಗಳದಾವ ಅಪಮಾನಗಳದಾವ ಅವ ಇನ್ನೂ ಜೀವಂತದನಂತ. ರಿಸ್ಕ್ ಇಸ್ ದ ಓನ್ಲಿ ಗ್ಯಾರಂಟಿ. ಬರ್ತಾವ ಒಂದು ಕಷ್ಟಗಳು ಬರ್ತಾವ, ಒಂದು ದುಃಖ ಬರ್ತೈತಿ, ಎದುರಿಸುವ ಕಲಾ ಗೊತ್ತಿರಬೇಕು ಮನುಷ್ಯ ಅಷ್ಟೇ. ಒಂದು ಸಣ್ಣ ಹೂವ ಇತ್ತು, ಒಂದು ಬಳ್ಳಿ ಒಳಗ ಹೂವು ಅರಳಿತ್ತು. ಆ ಹೂವು ಏನ್ ಮಾಡಿತ್ತು, ಒಂದು ಬೆಳಿಗ್ಗೆ ಅರಳಿದಾಗ ಮನುಷ್ಯ ಬಂದು ಕೇಳದ್ನಂತ ಹೂವಿಗೆ, ಅಲ್ಲ ನಿನ್ನ ಆಯುಷ್ಯ ಎಷ್ಟು? ಇವತ್ತು ಬೆಳಿಗ್ಗೆ ಅರಳಿ ಸಾಯಂಕಾಲ ಆದ ಕೂಡಲೇ ಸತ್ತು ಹೋಗಿ ಬಿಡ್ತಿ. ಬೆಳಿಗ್ಗೆ ಅರಳಿ ಸಾಯಂಕಾಲ ಆದ ಕೂಡಲೇ ಸತ್ತು ಹೋಗ್ತೀಯಲ್ಲ, ಒಂದ ದಿವಸ ನಿನ್ನ ಆಯುಷ್ಯ. ಆದ್ರೂ ಬೆಳಿಗ್ಗೆ ಎದ್ದು ಎಷ್ಟು ನಗತಿಯಲ್ಲ, ದೇವ್ರು ನನಗೆ 100 ವರ್ಷ ಕೊಟ್ಟಾನ ಆದ್ರೂ ನಗಲಿಲ್ಲ ನಾನು. ಒಂದ ದಿವಸ ನಿನ್ನ ಆಯುಷ್ಯ. ಬೆಳಿಗ್ಗೆ ಅರಳಿ ಸಾಯಂಕಾಲ, ಬೆಳಿಗ್ಗೆ ಸೂರ್ಯೋದಯದೊಂದಿಗೆ ಅರಳಿ ಮಣ್ಣಲ್ಲಿ ಮಣ್ಣಾಗುವ ನಿನಗೆ ಎಷ್ಟು ಖುಷಿ ಅಲ್ಲ. ಬೆಳಿಗ್ಗೆ ಎದ್ದು ಕೂಡಲೇ ನಗತ್ ನೀನು. ನಿನ್ನ ಮುಖ ನೋಡ್ಬೇಕು ಅನಿಸ್ತೈತಿ, ಬೆಳಿಗ್ಗೆ ಎದ್ದು ಕೂಡಲೇ ನನ್ನ ಮುಖ ಯಾರು ನೋಡೋದಲ್ಲ. ಅವಾಗ ಹೂ ಹೇಳುತ್ತು, ಮನುಷ್ಯ ಕೇಳಿದ, ಒಂದೇ ದಿನದಲ್ಲಿ ಸೂರ್ಯೋದಯದೊಂದಿಗೆ ಅರಳಿ ಸೂರ್ಯಾಸ್ತದೊಂದಿಗೆ ಮಣ್ಣಲ್ಲಿ ಮಣ್ಣಾಗುವ ಹೂವೇ, ನಿನ್ನ ಮುಖದ ಮೇಲೆ ಇರುವ ಕಳೆ ನನ್ನ ಮುಖದ ಮೇಲೆ ಹಾಕಿಲ್ಲ. ನಿನಗ್ ಗೊತ್ತೈತಲ್ಲ ಈ ಸತ್ಯ, ಸಾಯಂಕಾಲ ಆದ ಕೂಡಲೇ ಮಣ್ಣೊಳಗೆ ಬಿದ್ದ ಮಣ್ಣಾಗ್ತಿ ಸಾವಾಗ್ತೈತಿ ಅಂತ ಗೊತ್ತಿದ್ರು ಬೆಳಿಗ್ಗೆ ನಗುತ್ತಿರ್ತೀಯಲ್ಲ ನೀನು. ಅವಾಗ ಹೂವ ಮನುಷ್ಯ ಹೇಳ್ತಂತ, ಗೊತ್ತಿದೆ ಮನುಷ್ಯನೇ ನನಗೆ, ಸಾಯಂಕಾಲ ಆದ ಕೂಡಲೇ ನನ್ನ ಸಾವು ಬರ್ತೈತನ್ನುವ ಸತ್ಯ ಗೊತ್ತಿದ್ರು ಬೆಳಿಗ್ಗೆ ನಾನು ನಗುತ್ತಿರ್ತೀನಿ. ಯಾಕೆ ನಗುತ್ತಿರ್ತೀನಿ ಅಂದ್ರ, ಸಾಯಂಕಾಲ ಆದ ಕೂಡಲೇ ಬಾಡ್ತೀನಿ, ಬಾಡಿ ಕೆಳಗೆ ಬೀಳ್ತೀನಿ, ಮಣ್ಣಲ್ಲಿ ಬೀಳ್ತೀನಿ, ಮಣ್ಣಲ್ಲಿ ಮಣ್ಣಾಗ್ತೀನಿ, ಮಣ್ಣಿನೊಳಗೆ ಗೊಬ್ಬರವಾಗ್ತೀನಿ, ಗೊಬ್ಬರದ ರಸವಾಗಿ ಇದೇ ಬಳ್ಳಿಯ ಬೇರಿಗೆ ಬರ್ತೀನಿ, ಬೇರಿನಿಂದ ಬೊಡ್ಡೆಗೆ ಬರ್ತೀನಿ, ಬೊಡ್ಡೆಯಿಂದ ಟೊಂಗೆಗೆ ಬರ್ತೀನಿ, ಟೊಂಗೆಗೆ ಬಂದು ಮುತ್ತ ಮುಗದೊಂದು ದಿನ ಇನ್ನೊಂದು ದಿನ ಇದೇ ಬಳ್ಳಿಯ ಹೂವಾಗಿ ಅರಳುವ ಭರವಸೆ ಇಟ್ಟುಕೊಂಡಿನಲ್ಲ, ಅದಕ್ಕೆ ನಗುತ್ತಿರ್ತೀನಿ ನಾನು. ಇದು ಹೂವಿನ ಅಕ್ಕ ಮಹಾದೇವಿ ಅಂದ್ರಿಲ್ಲೇನು ಎಷ್ಟು ಚಲೋ ಅಂದ. ಅಕ್ಕ ಮಹಾದೇವಿ ಆನು ಪರಮ ಸುಖಿಯಾದೆ ಅಂದ್ಲು. ಏನೂ ಇರ್ಲಿಲ್ಲ ಆಕೆ ಹತ್ರ,
ಏನು ಇದ್ದ ಆ ಪಟ್ಟದರಸಿಯ ಪದವಿ ಬಿಟ್ಟು ಬಂದಿದ್ಲು, ಆದ್ರೂ ಆನು ಸುಖಿಯಾದೆ ಅಂದ್ಲು. ಏನಿತ್ತು ಇರಾಕ್? ಬಟ್ಟೆ ಇತ್ತ? ಅರಮನೆ ಇತ್ತ? ಏನೂ ಇಲ್ಲ. ಅಕ್ಕಿ ಅಂತಾಳ, ಸುಖವಾಗಿರ್ಬೇಕಾದ್ರೆ ಏನೂ ಇಲ್ಲ. ದೇವ್ರೆಷ್ಟು ಚಲೋ ಮಾಡ್ಯಾನ ಅಂದ್ರ, ಹಸಿವಾತು ಭಿಕ್ಷಾ ನೀಡ್ತಾರ ಜನ, ಭಿಕ್ಷಾನ್ನಗಳು. ನೀರಡಿ ಕಾತು, ಕೆರೆ ಬಾವಿಗಳದಾವ, ಅಲ್ಲಿ ಹೋಗಿ ಕುಡಿತೀನಿ. ನಿದ್ದೆ ಬಂತು, ಎಲ್ಲರ ಹಾಳು ದೇಗಲಗಳದಾವ, ಮುಕ್ಕೊಂತೀನಿ. ಜನರಿಗೆ ಮಾತಾಡಿಸ್ತೀನಿ, ಅವ್ರು ಮಾತಾಡ್ತೀನಿ. ಅಕಸ್ಮಾತ್ ಅವ್ರು ಮಾತಾಡದೆ ಇದ್ರ ಸಾಕ್ಷಾತ್ ದೇವ ಚನ್ನ ಮಲ್ಲಿಕಾರ್ಜುನನ ಜೊತೆಗೆ ಮಾತಾಡ್ತೀನಿ. ಆತ್ಮ ಸಂಗಾತಕ್ಕೆ ಚನ್ನ ಮಲ್ಲಿಕಾರ್ಜುನ. ಏನ್ ಈ ಜನರು ಮಾತಾಡಿದ್ರ ಬಿಟ್ರೆ ತೊಂಡ್ ಏನಾಗಬೇಕಾಗೈತಿ? ನನ್ನ ಜೊತೆ ದೇವರ ಮಾತಾಡುವಾಗ ಮಂದಿ ಮಾತು ತಗೊಂಡು ನಾ ಏನು ಮಾಡ್ಲಿ? ಮನುಷ್ಯನೇ, ಸುಖವಾಗಿರುವುದನ್ನು ಕಲಿಬೇಕಷ್ಟೆ. ನೆನಪುಳಿತಲ್ಲಿ ಇಷ್ಟು ಸುಖ ಜೀವನದಲ್ಲಿ ಬಹಳ ಮುಖ್ಯ. ಗೊತ್ತಿರಬೇಕು, ಸುಖ ಪ್ರಾಪ್ತಿ ಪ್ರತೀತಿಯ ಮಧ್ಯದೊಳಗಿರುತ್ತೈತೆ ಅನ್ನೋದು. ಒಂದು ಸಣ್ಣ ಸೂಚನೆ ಏನಂದ್ರ, ನೀವು ಯಾರಿಗೆ ಹೋಗ್ಬೇಕಾಗಿರ್ತೈತಿ ಹಿಂದೆ ಕುಂದ್ರಿ. ಅಂದ್ರ ಹೇಳುವಾಗ ಡಿಸ್ಟರ್ಬ್ ಆಗ್ತೈತಿ, ಮಗ್ಲಿದ್ದವ್ರಿಗೆ ಡಿಸ್ಟರ್ಬ್ ಆಗ್ತೈತಿ. 1 ತಾಸು ನಿಮಗೆ ಸಮಯ ಹೆಚ್ಚು ಅಂದ್ರೆ ಬೇಕಾದ್ರೆ ಒಂದು 10-15 ನಿಮಿಷ ಕಡಿಮೆ ಮಾಡ್ಬೋದು, ಅದಕ್ಕೇನು ತೊಂದರೆ ಇಲ್ಲ. ಅಂದ್ರೆ ವಿಷಯ ಹೇಳುವಾಗ ಭಾಳ ದಿವ್ಸಕ್ಕೆ ನಾವು ದೂರಿಂದ ಬಂದೀವಿ, ಮತ್ತೆ ಬರ್ತೀವಿ, ಹೆಂಗೆ ಗೊತ್ತಿಲ್ಲ. ನೀವು ಇಷ್ಟು ಆಸಕ್ತಿಯಿಂದ ಕೇಳಾಕ ಕುಂತೀರಿ. ಎಷ್ಟು ಚಲೋ ಜನ ನೋಡು ನೀವು. ನಮಗೂ ಎಷ್ಟು ಶಾಂತ ಕುಂತೀರಿ ನೀವೆಲ್ಲ. ನಮಗೂ